ಹೊರಗಡೆ ತೊಗೊಂಡೋಗ್ಬೇಕು ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಬಾಕ್ಸ್ಗೆ ಹಾಕಿಟ್ರೆ ಒಡೆದೋಗುತ್ತೆ. ಆ ರೀತಿಯಾಗಿ ಆಗಬಾರ್ದು ಅಂದರೆ ಮನೇಲಿ ಈ ರೀತಿ ಯಾವುದಾದ್ರೂ ಒಂದು ರಬ್ಬರ್ ಬ್ಯಾಂಡ್ ಇದ್ದೇ ಇರುತ್ತಲ್ವ, ಅದಕ್ಕೆ ನಾನು ತೋರಿಸೋ ರೀತಿ ಈ ಬ್ಯಾಂಗಲ್ಸ್ಗಳನ್ನ ಹಾಕಿ ಇಟ್ಕೊಂಡೋದ್ರೆ ಬಳೆನೂ ಹೊಡೆಯೋದಿಲ್ಲ, ಹಾಗೆ ನೀವು ಒಂದೇ ಇದರಲ್ಲಿ 2 ವಸ್ತುಗಳನ್ನ ಕ್ಯಾರಿ ಮಾಡ್ದಂಗೆ ಆಗುತ್ತೆ. ಈ ರೀತಿಯಾಗಿ ಗಾಜಿನ ಬಾಟ್ಲಲ್ಲಿ ಯಾವುದಾದ್ರೂ ಒಂದು ದಿನಸಿಗಳನ್ನ ತಂದಿರ್ತೀವಿ. ಬಾಟ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ಆದರೆ ಅದ್ರ ಮೇಲಿರುವಂಥ ಸ್ಟಿಕ್ಕರ್ನ ರಿಮೂವ್ ಮಾಡೋದು ತುಂಬಾ ಕಷ್ಟ. ಅದನ್ನು ಹೇಗೆ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದು ಅಂದರೆ, ಮೊದಲು ಗಾಜಿನ ಬಾಟ್ಲು ತುಂಬ ನಾವು ಬಿಸಿ ನೀರನ್ನು ಹಾಕ್ಕೋಬೇಕು. ಆ ಸ್ಟಿಕ್ಕರ್ ಏನಿದೆ ಅಲ್ವಾ, ಅದಕ್ಕಿಂತ ಮೇಲೆ ಬರೋ ರೀತಿ ಬಿಸಿನೀರನ್ನ ಹಾಕಿ ಅದರ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 1-2 ಸೆಕೆಂಡ್ ಬಿಡಿ ಅಷ್ಟೇ. ತುಂಬ ಜಾಸ್ತಿ ಬಿಸಿ ಹಾಕ್ಬಿಟ್ರೆ ಗಾಜು ಪಟ್ಟನ್ನತ್ತೆ, ಒಡೆದೋಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಬಾಟಲ್ನ ಮುಟ್ಟಿದಾಗ ಸ್ವಲ್ಪ ಬಾಟಲ್ ಬಿಸಿ ಅನ್ನಿಸ್ಬೇಕು, ಅಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ನೋಡಿ 1-2 ಸೆಕೆಂಡ್ ಬಿಟ್ಟಿದ್ದೀನಿ ಅಷ್ಟೇ. ಈಗ ಸ್ಟಿಕ್ಕರ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಾ ಇದೆ ಅಂತ. ಎಲ್ಲೂ ಸಹ ಸ್ಟಿಕ್ಕರ್ ಪೇಪರು ಈ ಬಾಟಲ್ಗೆ ಅಂಟು